ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೃದ್ಧ ಮಹಿಳೆಯೊಬ್ಬಳು ಅಂದರೆ ಭಿಕ್ಷುಕಿಯೊಬ್ಬಳು ಮೃತಪಟ್ಟಿದ್ಲು. ಆಕೆಗೆ ಸೇರಿದ ರಾಶಿ ಹಣ ಸಿಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನರು ಆ ಹಣವನ್ನು ಲೆಕ್ಕ ಹಾಕುವಂಥ ಕೆಲಸ ಮಾಡ್ತಾ ಇರುವಂಥ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ಭಿಕ್ಷುಕಿ ಎಲ್ಲಿಯವಳು ಅನ್ನುವಂಥ ಒಂದಷ್ಟು ವಿಚಾರಗಳು ಸಾಕಷ್ಟು ಜನರಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಆಕೆ ಬೇರೆ ಇನ್ನೆಲ್ಲೂ ಅಲ್ಲ, ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಹೂರ್ ಉನ್ನಿಸಾ ಅಂತ ಆಕೆಯ ಹೆಸರು. ಈಕೆ ಭಿಕ್ಷೆಯನ್ನು ಬೇಡ್ತಾ ಇದ್ಲು. ಕಳೆದ ಬುಧವಾರ ಈಕೆ ಸಾವನ್ನಪ್ಪಿದ್ಲು. ಅಂದರೆ ವಯೋಸಹಜವಾಗಿ ಆಕೆ ಸಾವನ್ನಪ್ಪಿದ್ಲು. ಹೀಗಾಗಿ ಅಲ್ಲಿ ಸಿಕ್ಕಂಥ ರಾಶಿ ಹಣ ಎಷ್ಟು ಅನ್ನುವಂಥ ಚರ್ಚೆ ಈಗ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಈಕೆಯ ಹೆಸರು ಹೂರ್ ಉನ್ನಿಸಾ ಅಂತ. ಈಕೆ ಸಾಕಷ್ಟು ವರ್ಷಗಳಿಂದ ಮಂಡ್ಯ ನಗರದ ಸೌದರ್ಯಾಬಾದ್ ಏನು ನಗರ ಇದೆ, ಇಲ್ಲಿ ಈ ಮೊಹಲ್ಲಾದಲ್ಲಿ ವಾಸವನ್ನು ಮಾಡ್ತಾಯಿದ್ಲು. ಸುಮಾರು 20 ವರ್ಷಗಳಿಂದ ಈಕೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಮತ್ತು ಒಂದಷ್ಟು ನಗರದ ನಿವಾಸಿಗಳೇನಿದ್ದಾರೆ ಅವರ ಬಳಿ ಒಂದಷ್ಟು ಹಣವನ್ನು, ಭಿಕ್ಷೆಯನ್ನು ಬೇಡಿ ಒಂದಷ್ಟು ದುಡ್ಡನ್ನು ಕೂಡಿ ಹಾಕಿದ್ಲು. ಸೊ ಈಕೆ ಕಳೆದ ಬುಧವಾರ ಸಾವನ್ನಪ್ಪಿರ್ತಕ್ಕಂಥದ್ದು. ವಯೋಸಹಜವಾಗಿ ಆಕೆ ಸಾವನ್ನಪ್ಪಿದ್ದಾಳೆ. ಈಕೆಗೆ ಕುಟುಂಬಸ್ಥರು ಕೂಡ ಇದ್ದಾರೆ. ಅಂದರೆ ಇಬ್ಬರು ಅಣ್ಣಂದಿರು ಇರ್ತಕ್ಕಂಥದ್ದು, ಹಾಗೆ 5 ಜನ ಮಹಿಳೆಯರು, ಈಕೆಗೆ ಸಹೋದರಿಯರು ಇರ್ತಕ್ಕಂಥದ್ದು. ಹೀಗಿರುವಾಗ ಹೂರ್ ಉನ್ನಿಸಾ ಸಪರೇಟಾಗಿ ಮಂಡ್ಯ ನಗರದ ಗುತ್ತಲು ಬಡಾವಣೆ ಏನು ಬರುತ್ತೆ, ಇಲ್ಲಿರ್ತಕ್ಕಂಥ ಸೌದರ್ಯಾಬಾದ್ ಏನಿದೆ, ಇಲ್ಲಿ ಆಕೆ ಒಂದು ಮನೆಯನ್ನು ಮಾಡಿಕೊಂಡು ಅಲ್ಲಿ ವಾಸವನ್ನು ಮಾಡ್ತಾಯಿದ್ಲು ಸಪರೇಟಾಗಿ. ಅಂದರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಹೂರ್ ಉನ್ನಿಸಾ ಸಾಕಷ್ಟು ವರ್ಷಗಳಿಂದ ಸಿಕ್ಕಿದಂಥ ಜನರ ಬಳಿ ಭಿಕ್ಷೆಯನ್ನು ಬೇಡ್ತಾ ಓಡಾಟವನ್ನು ಮಾಡಿಕೊಂಡಿದ್ಲು. ಸಾಕಷ್ಟು ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದವ್ರಿಗೂ ಕೂಡ ಈಕೆ ಚಿರಪರಿಚಿತಳಾಗಿದ್ಲು. ಹಾಗೆ ಹೂರ್ ಉನ್ನಿಸಾ ಏನಾದರೂ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದರೆ, ಓಡಾಡುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಆಕೆಯನ್ನು ತೋರಿಸಿ, ಅಂದರೆ ಸಣ್ಣ ಮಕ್ಕಳಿಗೆ ಹೂರ್ ಬರ್ತಾಳೆ, ಬೇಗ ಮಲ್ಕೊಳ್ಳಿ, ಊಟ ಮಾಡ್ಕೊಳ್ಳಿ ಅನ್ನುವಂಥ ಭಯವನ್ನು ಕೂಡ ಹುಟ್ಟಿಸ್ತಾ ಇದ್ರು. ಯಾಕಂದರೆ ಈಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲು. ಈಕೆಯ ಮನೆ ಬಳಿ ಯಾರನ್ನೂ ಕೂಡ ಆಕೆ ಸೇರಿಸ್ಕೊಳ್ತಾ ಇರಲಿಲ್ಲ. ಸಂಬಂಧಿಕರಿಂದಲೂ ಕೂಡ ದೂರವಾಗಿದ್ಲು. ಅಂದರೆ ಅವಾಗವಾಗ ಸಂಬಂಧಿಕರು ಬಂದು ಇವಳನ್ನು ಭೇಟಿಯಾಗಿ ಈಕೆಯನ್ನು ಹರಕೆ ಮಾಡ್ತಿದ್ವಿ ಅನ್ನುವಂಥ ಮಾತನ್ನು ಸಂಬಂಧಿಕರು ಹೀಗೆ ಹೇಳ್ತಾ ಇದ್ದಾರೆ. ಆದರೆ ಈಕೆ ಸಪರೇಟ್ ಆಗಿದ್ಲು ಅನ್ನುವಂಥ ವಿಚಾರ ತಿಳಿದು ಬಂದಿರುವಂಥದ್ದು. ಅಂದರೆ ಕಳೆದ ಬುಧವಾರ ಈಕೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಈಕೆಯ ಅಣ್ಣನ ಮಕ್ಕಳು ಈಕೆಯ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ರಾಶಿ ಹಣ ಮೂಟೆಗಳಲ್ಲಿರುತ್ತೆ. ಹೀಗಾಗಿ ಆ ಹಣವನ್ನು ತೆಗೆದುಕೊಂಡು ಹೋಗಿ ಮಸೀದಿನಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತಂದರೆ ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು, ಬದುಕಿದ್ದಾಗ ಈಕೆಯ ಬಳಿ ಬರದೇ ಇದ್ದಂಥವ್ರು ಈಗ ಹಣವನ್ನು ತೆಗೆದುಕೊಂಡು ಹೋದರು ಅನ್ನುವಂಥ ನಿಟ್ಟಿನಲ್ಲಿ ಆರೋಪಗಳು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಂಬಂಧಿಕರು ಹಣವನ್ನು ತೆಗೆದುಕೊಂಡು ಹೋಗಿ ಮಸೀದಿನಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ಆಕೆಯ ಅಂತ್ಯಕ್ರಿಯೆಯನ್ನು ಕೂಡ ಸಂಬಂಧಿಕರೆಲ್ಲ ಸೇರಿ ನೆರವೇರಿಸ್ತಾರೆ. ಇದಾದ ಬಳಿಕ ಶುಕ್ರವಾರ ಮಸೀದಿನಲ್ಲಿ ಹಣದ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಅಂದರೆ ಮಸೀದಿನಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಯಾರ್ಯಾರಿದ್ದರು ಇವರೆಲ್ಲ ಸೇರಿ ಮೂಟೆಯಲ್ಲಿದ್ದಂಥ ಸುಮಾರು 10ಕ್ಕೂ ಹೆಚ್ಚು ಮೂಟೆಯಲ್ಲಿದ್ದಂಥ ಹಣವನ್ನು ಸುರಿದು ಒಂದು ಕಡೆ ಲೆಕ್ಕ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಲೆಕ್ಕ ಹಾಕಿದ ಬಳಿಕ 8,40,000 ರೂಪಾಯಿ ಹಣ ಇತ್ತು ಅನ್ನುವಂಥ ಮಾಹಿತಿಯನ್ನು ಮಸೀದಿಯವರು ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಹೂರ್ ಉನ್ನಿಸಾ ಅವರ ಅಣ್ಣನ ಮಕ್ಕಳು, ಅಂದರೆ ಫೈರೋಜ್ ಅಂತ ಅಣ್ಣನ ಮಗ ಒಬ್ಬ ಇದ್ದಾನೆ, ಆತ ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಲೆಕ್ಕ ಹಾಕುವಂಥ ಹಣದ ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹಣ ತುಂಬ ಇತ್ತು, 30 ಲಕ್ಷ ಇತ್ತು, 40 ಲಕ್ಷ ಇತ್ತು, ಕೋಟಿ ಇತ್ತು ಅನ್ನುವಂಥ ಮಾತುಗಳನ್ನು, ಅಂದರೆ ಸುಳ್ಳು ಮಾಹಿತಿಗಳನ್ನು ಹರಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ದುಡ್ಡು ಇದ್ದಂಥದ್ದು 8,40,000 ರೂಪಾಯಿ ಅಂತ ಹೂರ್ ಉನ್ನಿಸಾ ಅವರ ಅಣ್ಣನ ಮಗ ಫೈರೋಜ್ ಹೇಳ್ತಾ ಇರ್ತಕ್ಕಂಥದ್ದು. ಎತ್ತಿ ಕೊಡೋ ಟೈಮಲ್ಲಿ ನಮಗೂ ಗೊತ್ತಿರಲಿಲ್ಲ ಎಷ್ಟಿದೆ ಅಂತ. ಮಸೀದಿಯವ್ರ ಕೈಯಲ್ಲಿ ಕೊಟ್ಟಿದ್ವಿ ನಾವು. ಬುಧವಾರ ಕೊಟ್ಟಿದ್ದು, ಗುರುವಾರ ಶುಕ್ರವಾರ ಬಿಟ್ಟು ಶುಕ್ರವಾರ ನಮಾಜ್ ಆದಮೇಲೆ ಎಣ್ಸಿದ್ದಾರೆ. ನಮ್ಮ ಮುಂದೆನೇ ಎಣ್ಸಿದ್ರು. 8,40,000 ರೂಪಾಯಿ ಏನೋ ಬಂತು. ಚಿಲ್ಲರೆ ನೋಟು ಅದೆಲ್ಲ ಸೇರಿ ಅವ್ರ ಕೈಯಲ್ಲೇ ಇರಬೇಕಂತ ನಾವು ಇದ್ವಿ. ಅದು ಸಾವು ಆಗೋ ಟೈಮಲ್ಲಿ ನಾವು ಹೋಗ್ಬಿಟ್ಟು ಮಣ್ಣು ಮಾಡೋ ಟೈಮಲ್ಲಿ ಅದೆಲ್ಲ ಯಾರೋ ಬರ್ತಾರೆ ಎತ್ಕೊತಾರೆ ಅಂತ ನಮಗೆ ಭಯ ಇದ್ದಿಗೆ ನಾವು ಬಂದು ಮಸೀದಿಯವ್ರಿಗೆ ಕರೆದು ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. ಅವರು ಇಟ್ಕೊಂಡು ನಮಗೆ ಕೊಟ್ಟಿದ್ದಾರೆ, ನಮಗೆ ವಾಪಸ್ ತಿರ್ಗಾ ಕೊಟ್ಬಿಟ್ಟಿದ್ದಾರೆ ವಾಪಸ್.
ಅದೇ ಅವ್ರು ಸಾವಾದ್ಮೇಲೆ ಗೊತ್ತಾಯ್ತು. ಯಾಕಂದರೆ ಅವ್ರು ಸಾವಿಗಿಂತ ಮುಂಚೆ ಅವರು ಸ್ವಲ್ಪ ಮೆಂಟಲಿಟಿ ಇದ್ದಿದ್ದಾರಲ್ಲ, ಅದಕ್ಕೆ ನಮಗೆ ಅಲ್ಲಿ ರೂಮ್ ಹತ್ರ ನಿಲ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಹೋಗಿದ್ರೆ ಸಾಕು ಬೈದು ಕಳಿಸಿದ್ರು ಅವರು. ಅದಕ್ಕೆ ನಾವು ಏನಿದೆ ಅಂತ ನಮಗೂ ಬೇಕಾಗಿಲ್ಲ ಅಂತ ನಾವು ಬರ್ತಾ ಇದ್ದೀವಿ. ಯಾವಾಗ ನಾವು ಒಂದು ಟೈಮ್ ವರ್ಷಕ್ಕೆ 2 ಸಲ 3 ಸಲ ಬಂದು ಅಡುಗೆ ಮಾಡಿ ನಾವು ತಿಂದು ಅವ್ರಿಗೂ ತಿನ್ನಿಸಿ ಸ್ನಾನ ಮಾಡಿಸಿ ಏನು ನಮ್ಮ ಕೈಯಲ್ಲಿ ಏನು ಸಹಾಯ ಆಗ್ತದೆ ಅದು ಮಾಡಿಬಿಟ್ಟು ಹೋಗಿಬಿಡ್ತಾ ಇದ್ದೀವಿ ನಾವು. ಅವ್ರು ತೊಗೊಂಬಂತು ಬಿಡ್ತಾನೆ ಇರಲಿಲ್ಲ ಯಾರಿಗೂ. ಬೀಗ ಹಾಕ್ಕೊಂಡ್ರೆ ಯಾರನ್ನ ಬಂದು ಅದೇ ಅವ್ರಿಗೆ ಭಯ ಇತ್ತೋ ಏನೋ ಗೊತ್ತಿಲ್ಲ, ಕತ್ಕೊಂಡು ಹೋಗಿಬಿಡ್ತಾರೆ ಅಂತ ಏನು ಭಯ ಇದ್ದಕ್ಕೆ ಬೀಗ ಹಾಕ್ಕೊಂಡ್ರೆ ತಿರ್ಗಿ ಅವ್ರು ಬೀಗ ಓಪನೇ ಮಾಡಲ್ಲ, ಅಲ್ಲೇ ನಿಲ್ಕೊಳ್ತಾ ಇದ್ರು ಡೋರ್ ಹತ್ರನೇ. ನಮಗೆ ಯಾವತ್ತೂ ಅಲ್ಲಿ ರೂಮ್ ಹತ್ರನೂ ಹೋಗೋಕ್ಕೂ ಬಿಟ್ಟಿಲ್ಲ. ಕಿಟಕಿ ಎಲ್ಲ ಮುಚ್ಕೊಂಡು ನೋಡೋಕ್ಕೂ ಇಲ್ಲ, ಏನಿಲ್ಲ. ನಮಗೆ ಗೊತ್ತೇನಾಗಿರಲಿಲ್ಲ. ಅದೇ ಹೋಗ್ಬಿಟ್ಟು ಯಾರ್ಯಾರು ಹೆಂಗಿದ್ದಾರೆ ಅಂತ ನೋಡಿಕೊಂಡು ಹಂಚ್ಬೇಕು. ಅದು ಹಂಚ್ಬಿಟ್ಟೆ ಮಾಡಬೇಕು. ಯಾಕಂದರೆ ಅವರು ನಮ್ಮವರೇ, ಸತ್ತಿಗೆ ಇರೋರು ಅವರು ನಮ್ಮವರೇ, ಇರೋರು ನಮ್ಮವರೇ. ಯಾರ್ಯಾರು ಬಡವರು ಇದ್ದಾರೆ ಅವ್ರಿಗೆ ಬಡವರಿಗೆ ಎಷ್ಟೆಷ್ಟು ಬೇಕಂತ ಅವ್ರವ್ರಿಗೆ 40 ದಿನಾಗ ಮಾಡ್ತೀವಿ. 11 ದಿನಾಗ ಆ ಥರ ಏನಿಲ್ಲ. 3 ದಿನ ಅದೇನಿಲ್ಲ ಸರ್. ಅದೆಲ್ಲ 30,000 40,000 ಅದರೆಲ್ಲ ಆಗಿಬಿಡುತ್ತೆ. ಸುಮ್ಮನೆ ಜನ ಕರ್ಸೋದು, ಊಟ ಗೀಟ ಬಡಿಸಿ ಬಿಡ್ತಾರೆ ಅಷ್ಟೇ. ಅದಕ್ಕೆಲ್ಲ ಏನು ಜಾಸ್ತಿನಿಲ್ಲ. ಅದೇ ಎಲ್ಲ ಟೋಟಲ್ ಸೇರಿ ಒಂದು 8-9 ಮೂಟೆ ಏನೋ ಇತ್ತು. ಅದರಲ್ಲಿ ಒಂದು 4-5 ಮೂಟೆ ನೋಟಿತ್ತು, ಒಂದು 4-5 ಮೂಟೆ ಚಿಲ್ಲರೆಗಳಿತ್ತು. ಅದು ಎತ್ಕೊಂಡ್ಬಂದುಬಿಟ್ಟು ಇದು ಮಾಡಿಬಿಟ್ಟು ಎಣಿಸ್ಬಿಟ್ಟು ಕೊಟ್ಟಿದ್ದಾರೆ. ಇಷ್ಟು ದಿನದಿಂದ 3-4 ದಿನದಿಂದ ನಮಗೂ ವೀಡಿಯೋ ನೋಡಿ ತುಂಬ ಬೇಜಾರಾಗ್ತಾಯಿದೆ. ಆ ಥರ ಏನೂ ಇರಲಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಏನೇನೋ ಇಷ್ಟು ಕೋಟಿ ಇದೆ, 1 ಕೋಟಿ ಇದೆ, 40 ಲಕ್ಷ ಇದೆ, ಅಷ್ಟಿದೆ ಅದೆಲ್ಲ ಏನಿಲ್ಲ, ಸುಮ್ಮನೆ ಸುಳ್ಳು. ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತುಂಬ ವೈರಲ್ ಮಾಡಿಬಿಟ್ಟಿದ್ದಾರೆ. ನಮಗೂ ಅವರು ನಮ್ಮ ಸಂಬಂಧಿಕರು ಸತ್ತೋಗಿರೋರಿಗೆ ಅವ್ರದ್ದು ವೀಡಿಯೋ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ನಮಗೂ ನೋಡಿ ಬೇಜಾರಾಗ್ತಾಯಿದೆ. ಈ ಹಣವನ್ನು ಮಸೀದಿಗೆ ಕೊಡೋದಕ್ಕೆ ಮೊದಲು ಒಂದು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಮಸೀದಿಯವರು ಇದು ಭಿಕ್ಷೆ ಬೇಡಿದ ಹಣ ಆಗಿರೋದ್ರಿಂದ ನಿರ್ಗತಿಗರು ಯಾರ್ಯಾರು ಇರ್ತಾರೆ ಅವ್ರಿಗೆ ಈ ದುಡ್ಡು ಸೇರಲಿ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ರು ಅಂತ ಮಸೀದಿಯ ಕಮಿಟಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇವರು ನೂರಂತ ಒಬ್ಬ ಮಹಿಳೆ ಒಂದು ಕಳೆದ ಬುಧವಾರ ಒಪ್ಪಿದ್ರು. ಅವ್ರ ಕಡೆಯವರು ಅವ್ರ ಅಣ್ಣನೂ ಇದ್ದಾರೆ, ಅವ್ರ ತಮ್ಮನ ಮಗನೂ ಇದ್ದಾರೆ. ಇದು ಮಾಧ್ಯಮದಲ್ಲಿ ಏನು ಪ್ರಚಾರ ಆಗ್ತಾ ಇದೆ ಅಂದರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಎತ್ಕೊಂಡು ಬಂದು ಮಸೀದಿಯಲ್ಲಿ ಮಡಿಕೊಂಡು ಏನೇನೋ ಮಾಡ್ತಾಯಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಅವರು ಆ ಮಹಿಳೆ ಮೆಂಟಲಿ ಡಿಸಾರ್ಡರ್ ಆಗಿದ್ದರು. ಅವ್ರಿಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ ಮತ್ತು ಕಿವಿಗೂ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ನೋಡ್ಕೊಳ್ಳೋದು ಯಾರೂ ಇರಲಿಲ್ಲ ಅಂತ ಪೇಪರಲ್ಲಿ ಬಂದಿದೆ, ಅದು ಸುಳ್ಳು. ನೋಡ್ಕೊಳ್ಳೋಕ್ಕೆ ಇದ್ದರು ಅವ್ರ ವಂಶಿಕರು, ಬಂದು ನೋಡ್ಕೋತಾ ಇದ್ದರು. ಆದರೆ ಆ ಮಹಿಳೆ ಸ್ವಭಾವ ಏನಿತ್ತು ಅಂದರೆ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಅವರು ಭಿಕ್ಷೆ ಬೇಡೋಕ್ಕೆ ಹೋಗ್ತಾನೇ ಇದ್ದರು. ಎಷ್ಟು ಸಲ ಹೋಗಿ ಬೇಡ ಅಂತ ಹೇಳಿದ್ರು ಅವರು ಕೆಲಸನೇ ಮಾಡ್ತಾಯಿದ್ರು. ಅವ್ರಿಗೆ ಬಂದು ಆವಾಗವಾಗ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ಬಂದು ಅವರು ಅಣ್ಣ, ಅವ್ರ ತಮ್ಮನ ಮಕ್ಕಳೆಲ್ಲ ಅವ್ರಿಗೆ ಬಟ್ಟೆ ಕೊಡಿಸಿ, ಬಟ್ಟೆ ಒಗ್ದು ಉಗಿಸಿ, ಅವ್ರು ಉಗುರು ಕಟ್ ಮಾಡಿ, ಸ್ನಾನ ಮಾಡಿ ಎಲ್ಲ ಹೋಗ್ತಾಯಿದ್ರು. ಆದ್ರೂ ಅವ್ರು ಏನು ಮಾಡ್ತಾಯಿದ್ರು, ಭಿಕ್ಷೆ ಬೇಡೋ ಸ್ವಭಾವ ಬಿಡ್ತಾ ಇರಲಿಲ್ಲ. ಹಾಗೆ ಭಿಕ್ಷೆ ಬೇಡಿ ಒಂದು ಸ್ವಲ್ಪ ಹಣ ಕೂಡಿಟ್ಟಿದ್ರು. ಅದು ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಸ್ವಲ್ಪ ಹಣ ಮಡಗಿದ್ದಾರೆ ಅಂತ ಗೊತ್ತಿದ್ರು, ಇಷ್ಟೊಂದು 8 ಲಕ್ಷ ಚಿಲ್ಲರೆ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಸತ್ತಾಗ ಏನು ಮಾಡಿದ್ರು, ಅವ್ರ ಕಡೆಯವರು ಬಂದು ನಮ್ಮ ಮಸೀದಿಯವ್ರಿಗೆ ಹೇಳಿದ್ರು, ಈಗ ನಾವು ಅವ್ರು ದಫನ್ ಮಾಡೋಕ್ಕೆ ಮಾಡೋಕ್ಕೆ ಆ ಓಡಾಟದಲ್ಲಿ ಇದ್ದೀವಿ. ಈ ಹಣ ಚಿಲ್ಲರೆ ಕಾಸೋದು ಏನೋ ಒಂದು ಕಂತೆ ಇರಲಿಲ್ಲ, ಚಿಲ್ಲರೆ ಕಾಸು ಮೂಟೆದಲ್ಲಿ ತುಂಬಿಟ್ಟಿದ್ರು, ಪ್ಲಾಸ್ಟಿಕ್ ಚೀಲದಲ್ಲಿ. ಇದೊಂದು ಸ್ವಲ್ಪ ನೀವು ಕಸ್ಟಡಿಗೆ ತೊಗೊಂಡು ನೀವು ಮಡಿಕೊಳ್ಳಿ, ನಂತರ 3 ದಿನ ಆದಮೇಲೆ ನಾವು ನಿಮ್ಮ ಭೇಟಿ ಮಾಡ್ತೀವಿ, ಆವಾಗ ಅದೇನಿದೆ ಅದು ತೀರ್ಮಾನ ಮಾಡೋದು ಅಂತ. ನಾವು ಕಸ್ಟಡಿಗೆ ತೊಗೊಂಡು ಅವ್ರು 3 ದಿನ ಆದಮೇಲೆ ಬಂದರು. ಅವ್ರ ಸಮ್ಮುಖದಲ್ಲೇ ಎಣಿಸಿದ್ರೆ 8,40,000 ಬಂತು. ಅವರ ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಯಾರ ಕಡೆಯಿಂದ, ನಮ್ಮ ಮಸೀದಿ ಕಡೆಯಿಂದ ಅವರು ವಾರಿಸ್ದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಮಸೀದಿಗೂ ಏನೂ ಮಡಿಕೊಂಡಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವುದೋ ಮಾಧ್ಯಮದಲ್ಲಿ ಬಂದಿದೆ ಮಸೀದಿಯವರು ಸ್ವಲ್ಪ ಮಡಿಕೊಂಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಯಾಕಂದರೆ ಆ ಹಣ ಮಸೀದಿಗೆ ಸೇರುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಮಸೀದಿಗೆ ಹಣ ತೊಗೊಳಕ್ಕಿಲ್ಲ. ಅವ್ರ ವಂಶಕರು ಇದ್ದಾರೆ, ಬಡವರು ಬಗ್ಗರು ಇದ್ದಾರೆ, ಅವರಿಷ್ಟ. ಅವ್ರು ಇದ್ದಾರಲ್ಲ ವಾರಿಸ್ದಾರರು, ಅವ್ರು ಯಾರಿಗಾರ ಕೊಟ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದೀವಿ. ಸಂಬಂಧಿಕರು ಸುಮಾರು 8 ಜನ ಬರ್ತಾರೆ. ಹೀಗಾಗಿ 8 ಜನರಿಗೂ ಕೂಡ ಈ ಒಂದು ಹಣವನ್ನು ಡಿವೈಡ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿಬಂದಿತ್ತು. ಅಂದರೆ ಮೃತ ಭಿಕ್ಷುಕಿ ಏನಿದ್ದಾಳೆ ಈಕೆ ₹1 ₹2 ಭಿಕ್ಷೆಯನ್ನು ಬೇಡಿ ಆ ಭಿಕ್ಷೆ ಬೇಡಿದ ಹಣವನ್ನು ಕುಟುಂಬಸ್ಥರು ಅಥವಾ ಮಸೀದಿಯವರು ತೆಗೆದುಕೊಂಡ್ಬಿಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಆದರೆ ಈಗ ಮಸೀದಿಯವರು ಹಾಗೆ ಮೃತ ಹುನ್ನೀಸಾ ಏನಿದ್ದಾಳೆ ಆಕೆಯ ಅಣ್ಣನ ಮಕ್ಕಳು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸುಮಾರು ₹8,40,000 ಹಣ ಇತ್ತು, ಆದರೆ ಅದಕ್ಕಿಂತ ಮೇಲೆ ಹಣ ಇರಲಿಲ್ಲ. ಹೀಗಾಗಿ ಆ ಹಣವನ್ನು ನಮ್ಮ ಕುಟುಂಬಸ್ಥರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದು ಡಿವೈಡನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎಲ್ರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೇವೆ, ಮಸೀದಿಯವರು ಹಣವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಅವರ ಕುಟುಂಬಸ್ಥರು ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ
ಏನು ಲಕ್ಷ ಲಕ್ಷ ಹಣ ಇತ್ತು, ರಾಶಿ ರಾಶಿ ಹಣವನ್ನು ನೋಡಿ ಲಕ್ಷ ಹಣವನ್ನು ಅಂದರೆ ಭಿಕ್ಷುಕಿಯ ಹಣವನ್ನು ಏನು ಮಸೀದಿಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಕುಟುಂಬಸ್ಥರು ತೆಗೆದುಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಏನು ನಡೀತಾ ಇತ್ತು, ಅದಕ್ಕೆ ಸಂಪೂರ್ಣವಾಗಿ ಒಂದು ಸ್ಪಷ್ಟನೆಯನ್ನು ಕೊಡುವ ಮೂಲಕ ಇದಕ್ಕೆ ಒಂದು ಪುಲಿಸ್ ಸ್ಟಾಪ್ ಇಡುವಂಥ ಕೆಲಸವನ್ನು ಕುಟುಂಬಸ್ಥರು ಹಾಗೆ ಮಸೀದಿಯವರು ಮಾಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.